ಹಲೋ ಫುಡೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೇಲಿ ಸ್ಟ್ರೀಟ್ ಫುಡ್ ಇಷ್ಟಪಟ್ಟು ತಿನ್ನೋರಿದ್ರೆ ಈ ರೀತಿ ಪ್ಲೇಟ್ಗೋಸ್ಕರ ಕಿತ್ತಾಡ್ತಿರ್ತಾರೆ. ಈಸಿಯಾಗಿ ಮನೇಲೇ ಪಾವ್ ಭಾಜಿ ಮಾಡಬೇಕಾ? ಹಾಗಾದ್ರೆ ಈ ರೆಸಿಪಿನ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಅರ್ಧ ಕೆಜಿ ಆಲೂಗೆಡ್ಡೆ, ಒಂದು ಅರ್ಧ ಕೆಜಿ ಹೂಕೋಸು ಮತ್ತು ಒಂದು 1/4 ಕೆಜಿ ಬಟಾಣಿನ ಸೇರಿಸ್ಕೊಂಡು ಒಂದು 2ರಿಂದ 3 ವಿಷಲ್ ಕೂಗಿಸ್ಕೊಳ್ಳಿ. ಕುಕ್ಕರ್ ಸ್ಟವ್ ಮೇಲೆ ಇಟ್ಮೇಲೆ ಇದಕ್ಕೆ ಬೇಕಾಗಿರೋ ಮಸಾಲೆನ ನೋಡೋಣ. ಇದಕ್ಕೆ ಇಲ್ಲಿ 11 ಒಣಮೆಣಸಿನ್ಕಾಯಿ, 1-2 ಬೆಳ್ಳುಳ್ಳಿ ಮತ್ತು 6 ಹಸಿಮೆಣಸಿನ್ಕಾಯಿನ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಕುಕ್ಕರಲ್ಲಿ ತರಕಾರಿ ಬೆಂದಿದೆಯಾ ನೋಡೋಣ. ಇವಾಗ ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ. ನಾವು ಮಸಾಲೆ ಪೇಸ್ಟ್ಸ್ ಕೂಡ ರೆಡಿ ಮಾಡಿದ್ದೀವಿ. ಇವಾಗ ದೊಡ್ಡದೊಂದು ಹಂಚನ್ನ ಸ್ಟವ್ ಮೇಲೆ ಇಟ್ಕೊಂಡು ಈ ರೀತಿ 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ, ಬೆಣ್ಣೆ ಮತ್ತು 1-2 ದಪ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಂಚ ಮೇಲೆ ಹಾಕೋಬೇಕು. ಇವಾಗ 1 ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಚಿಕೊಂಡು ಅದೇ ಈರುಳ್ಳಿ ಮೇಲೆ ಸೇರಿಸ್ಕೋಬೇಕು. ಇದ್ರ ಜೊತೆ 1-2 ಟೊಮೊಟೊನ ಸಣ್ಣದಾಗಿ ಹೆಚ್ಚಿ ಆ್ಯಡ್ ಮಾಡ್ಕೋಬೇಕು. ಇವಾಗ ಬೆಂದಿರೋ ತರಕಾರಿನೆಲ್ಲ ಸೇರಿಸ್ಕೊಂಡು ಇದನ್ನೆಲ್ಲ ಮ್ಯಾಶ್ ಮಾಡ್ಕೋಬೇಕು. ಇಷ್ಟು ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಣ್ಣೆ, 1-2 ಸ್ಪೂನ್ ಎಣ್ಣೆ, ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ, ಇಲ್ಲೇ ಮಾಡ್ಕೊಂಡಿರುವಂಥ ಪೇಸ್ಟ್ನ 3ರಿಂದ 4 ಟೇಬಲ್ ಸ್ಪೂನ್ನ ಹಾಕ್ತಾ ಇದಕ್ಕೆ 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 2 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿನ ಹಾಕಿ ಈ ರೀತಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಬೆಂದ್ಮೇಲೆ ಇಲ್ಲಿ ನಾನು 2ರಿಂದ 3 ಟೇಬಲ್ ಸ್ಪೂನ್ ಪಾವ್ ಭಾಜಿ ಮಸಾಲಾ ಪೌಡರ್ನ ನೀರನ್ನ ಹಾಕಿ ಸ್ಟವ್ ಮೇಲೆ ಇದೇ ರೀತಿ ಬೇಯಿಸ್ಕೊಂಡ್ರೆ ಪಾವ್ ಭಾಜಿ ಮಸಾಲ ರೆಡಿ. ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಆಹಾ, ಪಾವ್ ಬೇಕಾಗಿರೋ ಬಾಜಿ ರೆಡಿ. ಇವಾಗ ಅದೇ ಹಂಚು ಮೇಲೆ 1 ಟೇಬಲ್ ಸ್ಪೂನ್ ಬಟರ್, ನಾವು ಮಾಡ್ಕೊಂಡಿದ್ದಂಥ ಪೇಸ್ಟ್ ಮತ್ತು ಪಾವ್ನ ಹಾಕಿ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಪಾವ್ ರೆಡಿ ಆಗುತ್ತೆ. ಇವಾಗ ಪಾವ್ ಭಾಜಿನ ಈ ರೀತಿ ಸರ್ವ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್.